ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 45. ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ, ನನ್ನ ಬಳಿಯಿಂದ ಎಲ್ಲರನ್ನೂ ಆಚೆಗೆ ಕಳುಹಿಸಿರಿ ಎಂದು ಬಾಯಿಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ. ಅವನು ಗಟ್ಟಿಯಾಗಿ ಅತ್ತದ್ದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು. ಅವನು ತನ್ನ ಅಣ್ಣಂದಿರಿಗೆ, ನಾನು ಯೋಸೇಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು. ಯೋಸೇಫನು, ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದನು. ದೇಶಕ್ಕೆ ಬರಬಂದು 2 ವರ್ಷವಾಗಿದೆ ಅಷ್ಟೇ. ಇನ್ನೂ 5 ವರ್ಷಗಳ ಪರ್ಯಂತರ ಬಿತ್ತುವುದಕ್ಕಾಗಲಿ ಕೊಯ್ಯುವುದಕ್ಕಾಗಲಿ ಅವಕಾಶವಿಲ್ಲ. ನಿಮ್ಮ ಜನವು ಭೂಮಿಯ ಮೇಲೆ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ ಬಹು ಜನವಾಗುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದನಲ್ಲದೆ ನೀವು ಕಳಿಸಲಿಲ್ಲ. ಆತನು ನನ್ನನ್ನು ಫರೋಹನ ಮಂತ್ರಿಯನ್ನಾಗಿಯೂ ಫರೋಹನ ಅರಮನೆಯಲ್ಲಿ ಅಧಿಪತಿಯನ್ನಾಗಿಯೂ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿಯೂ ಮಾಡಿದ್ದಾನೆ. ನೀವು ಬೇಗ ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ನಿನ್ನ ಮಗನಾದ ಯೋಸೇಫನು ಹೀಗನ್ನುತ್ತಾನೆ, ದೇವರು ನನ್ನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ನೇಮಿಸಿದ್ದಾನೆ. ನೀನು ತಡಮಾಡದೆ ನನ್ನ ಬಳಿಗೆ ಬಾ. ಗೋಷೆನ್ ಸೀಮೆಯಲ್ಲಿ ನೀನು ವಾಸ ಮಾಡಬಹುದು. ನೀನು, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಕುರಿ, ದನ ಮೊದಲಾದ ಸ್ವಾಸ್ಥ್ಯ ಸಹಿತರಾಗಿ ನನ್ನ ಬಳಿಯಲ್ಲೇ ಇರಬಹುದು. ಈ ಬರಗಾಲ ತೀರುವುದಕ್ಕೆ ಇನ್ನೂ 5 ವರ್ಷ ಹೋಗಬೇಕು. ಆದದರಿಂದ ನಿನಗೂ ನಿನ್ನ ಮನೆಯವರಿಗೂ ನಿನಗಿರುವ ಎಲ್ಲವುಗಳಿಗೂ ಬಡತನ ಉಂಟಾಗದಂತೆ ಇಲ್ಲಿ ನಿನ್ನನ್ನು ಪೋಷಿಸುವೆನೆಂದು ಹೇಳುತ್ತಾನೆಂಬುದಾಗಿ ತಿಳಿಸಿರಿ. ನಾನು ಸ್ವತಃ ನಿಮ್ಮ ಸಂಗಡ ಮಾತಾಡಿದ್ದೇನಲ್ಲ, ಅದಕ್ಕೆ ನೀವೇ ಸಾಕ್ಷಿ. ನನ್ನ ಒಡಹುಟ್ಟಿದವನಾದ ಬೆನ್ಯಾಮೀನನೂ ಸಾಕ್ಷಿ. ಐಗುಪ್ತ ದೇಶದಲ್ಲಿ ನನಗಿರುವ ಎಲ್ಲ ವೈಭವವನ್ನೂ ನೀವು ಕಂಡದ್ದೆಲ್ಲವನ್ನೂ ತಂದೆಗೆ ತಿಳಿಸಿ ಬೇಗನೆ ಅವನನ್ನು ಇಲ್ಲಿಗೆ ಕರಕೊಂಡು ಬರಬೇಕೆಂದು ಹೇಳಿ ತನ್ನ ತಮ್ಮನಾದ ಬೆನ್ಯಾಮೀನನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಬೆನ್ಯಾಮೀನನು ಅವನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಇದಲ್ಲದೆ ಅವನು ತನ್ನ ಅಣ್ಣಂದಿರಲ್ಲಿ ಪ್ರತಿಯೊಬ್ಬನಿಗೂ ಮುದ್ದಿಟ್ಟು ಅವರನ್ನು ಅಪ್ಪಿಕೊಂಡು ಅತ್ತನು. ತರುವಾಯ ಅವರು ಅವನ ಸಂಗಡ ಮಾತಾಡಿದರು. ಯೋಸೇಫನ ಅಣ್ಣ ತಮ್ಮಂದಿರು ಬಂದ ಸಮಾಚಾರವು ಫರೋಹನ ಮನೆಯವರಿಗೆ ತಿಳಿದಾಗ ಫರೋಹನಿಗೂ ಅವನ ಪರಿವಾರದವರಿಗೂ ಸಂತೋಷವಾಯಿತು. ಫರೋಹನು ಯೋಸೇಫನನ್ನು ಕರೆಸಿ, ನೀನು ನಿನ್ನ ಅಣ್ಣ ತಮ್ಮಂದಿರಿಗೆ ತಿಳಿಸಬೇಕಾದ ನನ್ನ ಆಜ್ಞೆ ಏನೆಂದರೆ, ನೀವು ನಿಮ್ಮ ಪಶುಗಳ ಮೇಲೆ ಸಾಮಾನುಗಳನ್ನು ಹೇರಿ ಕಾನಾನ್ ದೇಶಕ್ಕೆ ಹೋಗಿ ನಿಮ್ಮ ತಂದೆಯನ್ನೂ ಮನೆಯವರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ. ಐಗುಪ್ತ ದೇಶದಲ್ಲಿ ದೊರಕುವ ಉತ್ತಮ ವಸ್ತುಗಳನ್ನು ನಿಮಗೆ ಕೊಡುವೆನು ಮತ್ತು ನೀವು ಈ ದೇಶದ ಸುಖವನ್ನು ಅನುಭವಿಸಬಹುದು. ಮತ್ತು ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಐಗುಪ್ತ ದೇಶದಿಂದ ರಥಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಂದೆಯನ್ನು ಕರಕೊಂಡು ಬನ್ನಿರಿ. ಐಗುಪ್ತ ದೇಶದಲ್ಲೆಲ್ಲ ಇರುವ ಉತ್ತಮ ವಸ್ತುಗಳು ನಿಮ್ಮ ಪಾಲಿಗೆ ಬಂದದರಿಂದ ನಿಮಗಿರುವ ಸೊತ್ತಿನ ವಿಷಯ ಚಿಂತೆ ಪಡಬೇಕಾದ ಅವಶ್ಯವಿಲ್ಲ ಎಂಬುದೇ ಅಂದನು. ಇಸ್ರಾಯೇಲನ ಮಕ್ಕಳು ಅದೇ ಮೇರೆಗೆ ಮಾಡಿದರು. ಫರೋಹನ ಅಪ್ಪಣೆ ಪ್ರಕಾರ ಯೋಸೇಫನು ಅವರಿಗೆ ರಥಗಳನ್ನೂ ಮಾರ್ಗಕ್ಕೆ ಬೇಕಾದ ಆಹಾರವನ್ನು ಕೊಡಿಸಿದನು. ಇದಲ್ಲದೆ ಪ್ರತಿಯೊಬ್ಬನಿಗೂ ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ಬೆನ್ಯಾಮೀನನಿಗೋ 300 ರೂಪಾಯಿಗಳನ್ನು 5 ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ತನ್ನ ತಂದೆಗೋಸ್ಕರ ಐಗುಪ್ತ ದೇಶದ ಒಳ್ಳೆಯ ವಸ್ತುಗಳನ್ನು 10 ಕತ್ತೆಗಳ ಮೇಲೆ ಹೇರಿಸಿ 10 ಹೆಣ್ಣು ಕತ್ತೆಗಳ ಮೇಲೆ
ತನ್ನ ತಂದೆಯ ಪ್ರಯಾಣಕ್ಕೆ ಬೇಕಾದ ದವಸ ಧಾನ್ಯಗಳನ್ನು, ಬೇರೆ ತಿನ್ನುವ ಪದಾರ್ಥಗಳನ್ನು ಕಟ್ಟಿಸಿಕೊಟ್ಟನು. ತನ್ನ ಅಣ್ಣ ತಮ್ಮಂದಿರಿಗೆ, ನೀವು ಬಂದ ದಾರಿಯಲ್ಲಿ ಜಗಳ ಮಾಡಬೇಡಿರಿ ಎಂದು ಬುದ್ಧಿ ಹೇಳಿ ಅವರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟನು. ಅವರು ಹೊರಟು ಹೋದರು. ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಸೇರಿ ತಂದೆಯಾದ ಯಾಕೋಬನ ಬಳಿಗೆ ಬಂದು ಅವನಿಗೆ, ಯೋಸೇಫನು ಇನ್ನೂ ಜೀವದಿಂದಿದ್ದಾನೆ, ಅವನು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿದ್ದಾನೆ ಎಂದು ತಿಳಿಸಲು ಅವನು ಸ್ತಬ್ಧನಾಗಿ ನಂಬಲಿಲ್ಲ. ತರುವಾಯ ಯೋಸೇಫನು ಹೇಳಿ ಕಳುಹಿಸಿದ್ದ ಎಲ್ಲ ಮಾತುಗಳನ್ನು ಕೇಳಿ ತನ್ನ ಪ್ರಯಾಣಕ್ಕೋಸ್ಕರ ಯೋಸೇಫನ ಕಡೆಯಿಂದ ಬಂದ ರಥಗಳನ್ನು ನೋಡಿ ಇಸ್ರಾಯೇಲ ನೆನೆಸಿಕೊಳ್ಳುವ ಅವರ ತಂದೆ ಯಾಕೋಬನು ಚೇತರಿಸಿಕೊಂಡು, ಸಾಕು, ನನ್ನ ಮಗನಾದ ಯೋಸೇಫನು ಸಜೀವನಾಗಿದ್ದಾನೆ, ನಾನು ಸಾಯುವುದಕ್ಕಿಂತ ಮುಂಚೆ ಹೋಗಿ ಅವನನ್ನು ನೋಡುವೆನು ಅಂದನು. ದೇವರು ಪ್ರೀತಿಸುವ ಪ್ರಿಯರೇ, ಬಿಗ್ ಜೆ ಟಿವಿ ವೀಕ್ಷಕರಿಗೆ ಆದಿಕಾಂಡ 45ನೇ ಅಧ್ಯಾಯವನ್ನು ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 45 45ನೇ ಅಧ್ಯಾಯದ ಅಧ್ಯಯನವನ್ನು ಮಾಡಿಕೊಳ್ಳುವಂತೆ ನಿಮಗೆ ಸ್ವಾಗತ ಬಯಸ್ತೇವೆ. ದೇವರ ವಾಕ್ಯ ಅಮೂಲ್ಯವಾದದ್ದು, ನಿರಂತರವಾದದ್ದು, ಆಶೀರ್ವಾದದಾಯಕವಾದದ್ದು. ದೇವರ ವಾಕ್ಯದಿಂದ ಅಬ್ರಹಾಮನ, ವಿಶೇಷವಾಗಿ ಆದಿಕಾಂಡ ಪುಸ್ತಕದಲ್ಲಿ ಅಬ್ರಹಾಮನ ಆಶೀರ್ವಾದ ಯಾವ ರೀತಿಯಾಗಿ ಅದು ವ್ಯಾಪಿಸುತ್ತಾ ಬಂತು, ವಿಸ್ತರಿಸುತ್ತಾ ಬಂತು, ಹಬ್ಬಿ ಹರಡಿತು. ಹಾಗೆ ಅಬ್ರಹಾಮನಿಂದ ಇಸಾಕನಿಗೆ, ಇಸಾಕನಿಂದ ಯಾಕೋಬನಿಗೆ, ಯಾಕೋಬನಿಂದ ಯೋಸೇಫನಿಗೆ ಎಂಬುದಾಗಿ ಹೀಗೆ ಒಬ್ಬ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯ ಸಹವಾಸ, ಸಂಬಂಧ, ಅನ್ಯೋನ್ಯತೆಯಲ್ಲಿರುವಾಗ ಅದು ಯಾವ ರೀತಿಯಾಗಿ ವ್ಯಾಪಕವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಹಾಮನಿಂದ ಸಾರಳಿಗೆ ಆಶೀರ್ವಾದ, ಅಬ್ರಹಾಮನಿಂದ ಹಾಗರ್ಳಿಗೆ ಆಶೀರ್ವಾದ, ಅಬ್ರಹಾಮನಿಂದ ಇಷ್ಮಾಯೇಲನಿಗೆ ಆಶೀರ್ವಾದ, ಅಬ್ರಹಾಮನಿಂದ ಇಸಾಕನಿಗೆ ಆಶೀರ್ವಾದ, ಅಬ್ರಹಾಮನಿಂದ ಯಾಕೋಬನಿಗೆ ಆಶೀರ್ವಾದ, ಅಬ್ರಹಾಮನಿಂದ ಏಸಾವನಿಗೂ ಆಶೀರ್ವಾದ, ಅಬ್ರಹಾಮನಿಂದ ಅಬ್ರಹಾಮನ ಹಿರಿ ಸೇವಕನಿಗೂ ಆಶೀರ್ವಾದ, ಅಬ್ರಹಾಮನಿಂದ ಲೋಟನಿಗೆ ಕೂಡ ಸಂರಕ್ಷಣೆ, ಆಶೀರ್ವಾದ. ಅವನು ಆಸ್ತಿಗಳನ್ನೆಲ್ಲ ಕಳ್ಕೊಂಡಾಗ ಅಬ್ರಹಾಮನು ಆ ಭದ್ರತೆಯಿಂದ ಸುಭದ್ರವಾಗಿ ಕರ್ಕೊಂಡು ಬರುವಂಥ ಆಶೀರ್ವಾದ. ಅನೇಕ ರೀತಿಯ ಆಶೀರ್ವಾದಗಳು ಭೌತಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ, ಸಂತತಿ ತಲೆಮಾರುಗಳಾಗಿ ಹಾಗೇ ಬಂದು ಅಬ್ರಹಾಮನ ಆಶೀರ್ವಾದ ಹಾಗೇ ಬಂದು ಯೇಸು ಕ್ರಿಸ್ತನಿಗೆ ಕೂಡ, ಯೇಸು ಕ್ರಿಸ್ತನ ಮೂಲಕವಾಗಿ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯು, ಈತನು ಅಬ್ರಹಾಮನ ಮತ್ತು ದಾವಿದನ ಎಂಬುದಾಗಿ 2 ಹೆಸರುಗಳು ಮತ್ತಾಯ 1:1 ಬರ್ತದೆ. ಗಲಾತ್ಯ ಪುಸ್ತಕದಲ್ಲಿ ಪೌಲನು ಹೇಳಿದಾಗ ಅಬ್ರಹಾಮನ ಆಶೀರ್ವಾದವು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಆಕ್ಟಿವೇಟ್ ಆಯಿತು, ನಮಗೆ ಅದು ಅನ್ವಯ ಆಯಿತು. ನಾವು ಕೂಡ ಅಬ್ರಹಾಮನ ಸಂತತಿಯವರೇ, ವಿಶ್ವಾಸ ಪುರುಷನಾದ ಅಬ್ರಹಾಮನಿಗೆ ಸೇರಿದವರೇ, ಅಬ್ರಹಾಮನ ಕುಟುಂಬದವರೇ. ಯೇಸು ಕ್ರಿಸ್ತನ ಮೂಲಕವಾಗಿ ಅಬ್ರಹಾಮನ ಆಶೀರ್ವಾದವು ಪವಿತ್ರಾತ್ಮನ ಮೂಲಕವಾಗಿ ನಮಗೂ ಅನ್ವಯ ಆಗಿದೆ ಎಂಬಂಥ ಸತ್ಯವನ್ನು, ಮಹಾಸತ್ಯವನ್ನು ಹೇಳ್ತಾನೆ. ಈಗ ಆದಿಕಾಂಡ 45ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 45ನಲ್ಲಿ ಯೋಸೇಫನ ಆ ಚರಿತ್ರೆ ಮುಂದುವರಿತದೆ. 44ನೇ ಅಧ್ಯಾಯ ನಾವು ನೋಡುವಾಗ ಯೋಸೇಫನು ಯಾವ ರೀತಿಯಾಗಿ ಅವನು ತನ್ನ ಅಣ್ಣಂದಿರನ್ನು ಕರೆದು ಅವ್ರ ಸಂಗಡ ಊಟ ಮಾಡ್ತಾನೆ. ಊಟ ಮಾಡಿದ ಮೇಲೆ ಅವರೆಲ್ಲರನ್ನು ಅವ್ರ ವಯಸ್ಸಿನ ಪ್ರಕಾರವಾಗಿ ಕೂತ್ಕೊಳ್ಳುವಂತೆ ಮಾಡಿ ಅವರಿಗೆ ಆಶ್ಚರ್ಯವಾಗುತ್ತೆ. ಅನಂತರ ಊಟ ಮಾಡ್ತಾರೆ, ಸಂಭ್ರಮದಿಂದ ಇರ್ತಾರೆ, ಸಂತೋಷ ಪಡ್ತಾರೆ. ಅದಾದ ನಂತರ ಅವರನ್ನು ಕಳಿಸ್ತಾನೆ. ಕಳಿಸುವಾಗ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಯೋಸೇಫನು. ಅದೇನೆಂದರೆ,
ಸಹೋದರರಲ್ಲಿ ರೂಬೇನ್ ಮೊದಲುಗೊಂಡು ಮತ್ತು ಬೆನ್ಯಾಮಿನ್ವರೆಗಿರುವಂಥ ಈ ಸಹೋದರರಲ್ಲಿ ಅವರ ಚೀಲಗಳಲ್ಲಿ ಹಣವನ್ನು ಮತ್ತೆ ಹಾಕಬೇಕು. ಆದರೆ ಕೊನೆಯವನು ಬೆನ್ಯಾಮಿನ್ನ ಚೀಲದಲ್ಲಿ ನನ್ನ ಪಾತ್ರೆಯನ್ನು ಹಾಕಬೇಕು. ಅವನು ಕುಡಿಯುವಂಥ ವೈಯಕ್ತಿಕವಾಗಿ ಉಪಯೋಗಿಸುವಂಥ ದೇಶಾಧಿಪತಿಯ ಪಾತ್ರೆಯನ್ನು ಅದರೊಳಗೆ ಹಾಕಂಥ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನೆ. ಅದೇ ರೀತಿಯಾಗಿ ಪಟ್ಟಣದ ಹತ್ತಿರ ಹೊರಗೆ ಹೋಗ್ತಾ ಇರುವಾಗ ಹಿಂದಟ್ಟಿ ಯಾರಲ್ಲಿ ಆ ಪಾತ್ರೆ ಇದೆಯೋ ಅವರನ್ನು ಬಿಚ್ಚಿ ನೋಡ್ರಿ, ಆ ಚೀಲ ಅವ್ರನ್ನ ಕರ್ಕೊಂಡು ಬನ್ನಿರಿ ಎಂಬುದಾಗಿ ಆಡಳಿತಗಾರನ ಹೇಳ್ತಾನೆ. ಆಡಳಿತಗಾರನ ಹೋಗಿಬಿಟ್ಟು ಅವರಿಗೆ ಯಾಕಿಂತ ಅನ್ಯಾಯ ಮಾಡಿದ್ರಿ, ನಾವು ಒಳ್ಳೇದು ಮಾಡಿದ್ದಕ್ಕೆ ನಮ್ಗೆ ಯಾಕೆ ಇಂಥ ಕಾರ್ಯ ಮಾಡಿದಿರಿ ಅಂತ ಹೇಳಿದಾಗ ನಾವು ಎಂದಿಗೂ ಅಂಥ ಕಾರ್ಯ ಮಾಡಿದವರಲ್ಲ ಅಂತ ಹೇಳಿಬಿಟ್ಟು, ಯಾರಾದರೂ ನಮ್ಮಲ್ಲಿ ದೇಶಾಧಿಪತಿಯ ಪಾತ್ರೆ ನಮ್ಮ ಚೀಲದಲ್ಲಿ ಇದ್ದರೆ ನಾವು ಬೇಕಾದರೆ ನಾವು ಗುಲಾಮರಾಗ್ತೀವಿ ಅಂತ ಹೇಳಿದಾಗ ಕೊನೆಗೆ ಬೆನ್ಯಾಮಿನ್ ಚೀಲದಲ್ಲಿ ಯೋಸೇಫನ ಅಂದರೆ ದೇಶಾಧಿಪತಿಯ ಪಾತ್ರೆ ಇತ್ತು. ಅದನ್ನು ನೋಡಿದಾಗ ಇವರಿಗೆಲ್ಲರಿಗೂ ತುಂಬ ದುಃಖವಾಗುತ್ತೆ. ಅನಂತರ ತಮ್ಮ ವಸ್ತ್ರಗಳನ್ನು ಅವರೆಲ್ಲರೂ ಹರಿದುಕೊಂಡು ವಿಷಾದಿಸಿ ದುಃಖಪಟ್ಟು ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ಮತ್ತೆ ಬರ್ತಾರೆ. ಬಂದಾಗ ಇನ್ನೂ ಅರಮನೆಯಲ್ಲಿ ಯೋಸೇಫನು ಕೂತಿದ್ದಾಗ ಅವನು, ನೀವು ಎಲ್ಲರೂ ನನಗೆ ಗುಲಾಮರಾಗೋದು ಬೇಕಾಗಿಲ್ಲ, ಬೆನ್ಯಾಮಿನ್ ಒಬ್ಬನೇ, ಯಾರ ಚೀಲದಲ್ಲಿ ಆ ಪಾತ್ರೆ ಇತ್ತು ಅವನು ಒಬ್ಬನೇ ನನಗೆ ಗುಲಾಮನಾಗಬೇಕು ಎಂಬುದಾಗಿ ಹೇಳಿದಾಗ ಯೆಹೂದನು ಮುಂದಾಳತ್ವವನ್ನು ವಹಿಸ್ಕೊಂಡು ಹೇಳ್ತಾನೆ, ಸ್ವಾಮಿಗಳೇ, ನೀವು ನನ್ನ ತಂದೆಯನ್ನು ಕೇಳಿದ್ರಿ, ತಮ್ಮನ ಬಗ್ಗೆ ವಿಚಾರಿಸಿದ್ರಿ, ಅದನ್ನೇ ಹೋಗಿ ನಮ್ಮ ತಂದೆಗೆ ಹೇಳಿದೆವು ಮತ್ತು ನಾವು ಈ ರೀತಿಯಾಗಿ ತಮ್ಮನನ್ನು ಕರ್ಕೊಂಡು ಹೋಗುವಂಥ ಬೆನ್ಯಾಮಿನನ್ನು ಕರ್ಕೊಂಡು ಹೋಗುವ ವಿಷಯದಲ್ಲಿ ತಂದೆ ಒಪ್ಪಲಿಲ್ಲ. ಆದರೆ ನೀವು ಮುಖ ನೋಡಬಾರ್ದು ಅಂತ ಹೇಳಿದ್ದಕ್ಕೆ ತಂದೆಯನ್ನು ಒಡಂಬಡಿಸಿ ಹೇಗೋ ಮಾಡಿಕೊಂಡು ಕರ್ಕೊಂಡು ಬಂದೆ ಬೆನ್ಯಾಮಿನನ್ನು. ಆದ ಕಾರಣ ಒಂದು ವೇಳೆ ಬೆನ್ಯಾಮೀನನನ್ನು ನಾವು ಬಿಟ್ಬಿಟ್ಟು ನಾವೆಲ್ಲರೂ ನಮ್ಮ ತಂದೆಯಾದ ಯಾಕೋಬನ ಹತ್ರ ಹೋದರೆ ಅವನು ಆ ದುಃಖ ಸಹಿಸ್ಲಿಕ್ಕಾಗಲ್ಲ ಮತ್ತು ಈ ಹುಡುಗನನ್ನು ಬಿಟ್ಟು ನಾನು ನನ್ನ ತಂದೆ ಬಳಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಹೋದರೆ ತಂದೆಗೆ ಮಹಾಶೋಕ ಉಂಟಾಗೋದು, ನಾನು ಅದನ್ನು ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಯೋಸೇಫನು ಕಂಟ್ರೋಲ್ ಮಾಡಿದ್ದಂಥ ಉದ್ವೇಗ ಅವನಿಗೆ ಸಹಿಸ್ಲಿಕ್ಕಾಗಲಿಲ್ಲ, ಅವನು ನಟಿಸ್ಲಿಕ್ಕಾಗಲಿಲ್ಲ. 45ನೇ ಅಧ್ಯಾಯ 1ನೇ ವಚನದಲ್ಲಿ ಯೋಸೇಫನು ಇದನ್ನು ಕೇಳಿ, ಯಾವುದನ್ನು ಕೇಳಿ? ಮಗ ಇಲ್ಲದೆ, ಬೆನ್ಯಾಮೀನ್ ಇಲ್ಲದೆ ನಾವು ತಂದೆ ಹತ್ರ ಹೋದರೆ ತಂದೆಯ ಮಹಾ ದುಃಖ ಸಹಿಸಲಿಕ್ಕೆ ಆಗಲ್ಲ ಎಂಬಂಥ ಮಾತನ್ನು ಕೇಳಿ, ಅದಕ್ಕಿಂತ ಮುಂಚೆ ಏನು ಹೇಳ್ತಾನೆ? ಸ್ವಾಮಿಯ ಸೇವಕರಾದ ನಾವು ನಿನ್ನ ಸೇವಕನಾದ ನಮ್ಮ ತಂದೆ, ಮತ್ತೊಂದು ಸಾರಿ ನಿನ್ನ ಸೇವಕನಾದ ಅಂದರೆ ಯಾಕೋಬನನ್ನು ಯೋಸೇಫನ ಸೇವಕನಂತ ಅಧೀನಪಡಿಸಿಕೊಂಡು ಮಾತಾಡ್ತಾನೆ. ಆ ಕನಸಿನ ಒಂದು ನೆರವೇರುವಿಕೆ ಯೋಸೇಫನ ಕನಸು. ನಮ್ಮ ತಂದೆಯ ಮುದಿತಲೆ ದುಃಖದಿಂದಲೇ ಸಮಾಧಿಗೆ ಸೇರಲಿಕ್ಕೆ ಸತ್ತೋಗ್ಬೋದು ನನ್ನ ತಂದೆ, ಅದಕ್ಕೆ ನಾವು ಕಾರಣಸ್ಥರಾಗ್ತೀವಿ ಅಂತ ಹೇಳಿದಾಗ ಮಹಾ ದುಃಖ ಆಗ್ತದೆ. ಈ ಮಾತುಗಳನ್ನು ಕೇಳಿಬಿಟ್ಟು ಯೋಸೇಫನು ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ ನನ್ನ ಬಳಿಯಿಂದ ಎಲ್ಲರನ್ನೂ ಆಚೆ ಕಳಿಸ್ರಿ ಎಂದು ಬಾಯಿ ಬಿಟ್ಟು ಹೇಳಿದನು. ಉದ್ವೇಗ ಕಂಟ್ರೋಲ್ ಮಾಡ್ಕೊಂಡು ಎಲ್ಲರೂ ಹೊರಗೆ ಹೋಗ್ರಿ ಎಂಬುದಾಗಿ ಎಮೋಷನಲ್ ಆಗಿ ಹೇಳ್ತಾನೆ. ಯೋಸೇಫನ ಅಣ್ಣ ತಮ್ಮಂದರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರು ಯಾರೂ ಇರಲಿಲ್ಲ, ಎಲ್ಲರೂ ಹೊರಗೆ ಹೋಗಿಬಿಟ್ಟಿದ್ರು. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದಾಗ ಭಾಳ ಜನರು ಬಾಡಿ ಗಾರ್ಡ್ಸು ಅವರು ಇವರೆಲ್ಲ ಇರ್ತಾರಲ್ಲೋ, ಆ ರೀತಿಯಾಗಿ ಯೋಸೇಫನ ಸಂಗಡ ದೊಡ್ಡ ಒಂದು ಅಧಿಕಾರಿಗಳು, ಫರೋಹನಿಗೆ ಸಮಾನನಾಗಿರುವಂಥ ಈ ವ್ಯಕ್ತಿಯ ಅಂದರೆ ಯೋಸೇಫನಿಗೆ ದೇಶಾಧಿಪತಿಗೆ ಇದ್ದಂಥ ಎಲ್ಲ ಮಂತ್ರಿಮಂಡಲದವರು ಹೊರಗೆ ಹೋದಾಗ ಆದಿಕಾಂಡ 45 2ನೇ ವಚನ, ಯೋಸೇಫನು ಗಟ್ಟಿಯಾಗಿ ಅಳ್ತಾನೆ. ಗಟ್ಟಿಯಾಗಿ ಹತ್ತುದರಿಂದ ಐಗುಪ್ತದವರಿಗೂ ಫರೋಹನ ಮುಂದೆಯವರಿಗೂ ಆ ಶಬ್ದವು ಕೇಳಿಸ್ತು. ಹೊರಗೆ ಕಳಿಸ್ಬಿಡ್ತಾನೆ.
ಹೊರಗೆ ಕಳಿಸ್ಬಿಟ್ಟು ಗಟ್ಟಿಯಾಗಿ ಅಳ್ತಾನೆ. ಹೊರಗೆ ಹೋದಂಥವ್ರು ಏನಾಯಿತು ನಮ್ಮ ಪ್ರಧಾನಮಂತ್ರಿಗೆ ಅಥವಾ ದೇಶಾಧಿಪತಿಗೆ ಈ ರೀತಿಯಾಗಿ ಅತ್ತಿದ್ದನ್ನು ನಾವು ಯಾವತ್ತೂ ನೋಡಿದ್ದಿಲ್ಲಲ್ಲ. ಸೆರೆಮನಿಯಲ್ಲಿದ್ದಾಗ್ಯೂ ಕೂಡ ಆ ರೀತಿಯಾಗಿ ಅವರಿಗೆ ಆಶ್ಚರ್ಯವಾಗ್ತದೆ. ಗಟ್ಟಿಯಾಗಿ ಅಳ್ತಾನೆ. ಹತ್ಬಿಟ್ಟು ಯೋಸೇಫನು 3ನೇ ವಚನ ತನ್ನ ಅಣ್ಣಂದರಿಗೆ, ನಾನು ಯೋಸೇಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು. ದೊಡ್ಡ ಶಾಕ್ ಆಗೋಗ್ಬಿಡ್ತು. ಇದೇನಿದು, ಪ್ರಧಾನಮಂತ್ರಿ ಇದ್ದಕ್ಕಿದ್ದ ಹಾಗೆ ನಾನು ನಿಮ್ಮ ತಮ್ಮ, ನಾನು ಯೋಸೇಫನು, ಅಪ್ಪ ಇನ್ನೂ ಜೀವದಿಂದಿದ್ದಾರಾ ಎಂಬುದಾಗಿ ಕೇಳಿದಾಗ ಬಹುಶಃ ಮೊದಲು ಯೋಸೇಫನು ಆ ಭಾಷಾಂತರಗಾರರ ಸಹಾಯದಿಂದ ಮಾತಾಡಿದವನು ಈಗ ನೇರವಾಗಿ ಇಬ್ರಿಯ ಭಾಷೆಯಲ್ಲಿ ಮಾತಾಡುವಾಗ ಯೋಸೇಫನು ಮಾತಾಡಿ ಅರ್ಥಾಗ ಅವರಿಗೆ ಆಶ್ಚರ್ಯವಾಗಿರಬೇಕು. ಯೋಸೇಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರನ್ನು ಹತ್ತಿರಕ್ಕೆ ಕರೆದಾಗ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ, ಇನ್ನೂ ಕ್ಲಿಯರಾಗಿ ಹೇಳ್ತಾನೆ, ನಾನು ಯೋಸೇಫನ್ ಅಂತ ಹೇಳ್ತಾನೆ, ನಿಮ್ಮ ತಮ್ಮ ಅಂತ ಹೇಳ್ತಾನೆ, ತಂದೆ ಬಗ್ಗೆ ಅವನು ಹೇಳ್ತಾನೆ. ಈಗ ಐಗುಪ್ತ ದೇಶಕ್ಕೆ ಸೇರುವಂತೆ ಆದಿಕಾಂಡ 45:4, ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕೆ ವ್ಯಸನ ಪಟ್ಟು ದುಃಖಿಸಬೇಡ್ರಿ. ಪ್ರಾಣ ರಕ್ಷಣೆಗಾಗಿ ದೇವರು. ನೋಡ್ರಿ, ಮತ್ತೆ ಯೋಸೇಫನು ಮತ್ತೆ ದೇವರು ಅಂತ ದೇವರನ್ನು ಫೋಕಸ್ ಮಾಡ್ತಾನೆ. ಅಲ್ಲಿ ಪೋಟಿಫರನ ಹೆಂಡತಿ ಪಾಪ ಮಾಡುವಂತೆ ಅವನನ್ನು ಪ್ರೇರಿಸಿದಾಗಿಯೂ ದೇವರಿಗೆ ವಿರುದ್ಧವಾಗಿ ನಾನು ಈ ಮಹಾಕೃತ್ಯವನ್ನು ಹೇಗೆ ಮಾಡಲಿ, ಹೇಗೆ ಎಸಗಲಿ ಎಂಬುದಾಗಿ ದೇವರನ್ನು ಫೋಕಸ್ನಲ್ಲಿ ಇಟ್ಕೊಂಡು ಮಾತಾಡ್ತಾನೆ. ಇಲ್ಲಿ ಕೂಡ ತನ್ನ ಅಣ್ಣಂದರ ಮುಂದೆ ಏನು ಹೇಳ್ತಾನೆ, ನೀವು ಮಾರಾಟ ಮಾಡಿದ್ರಿ, ನೀವು ಕೇಡು ಮಾಡಿದ್ರಿ, ಆದರೆ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ದೇಶಕ್ಕೆ ಬರಬಂದು 2 ವರ್ಷ ಆಗಿದೆ ಅಷ್ಟೇ, ಆದರೆ ಇನ್ನೂ 5 ವರ್ಷ ಬರ ಇದೆ. ಮತ್ತು ಈ ವಿಪತ್ತಿಗೆ ಸಿಕ್ಕದೆ ಬಹುಜನವಾಗುವಂತೆ ದೇವರು, ಮತ್ತೆ 7ನೇ ವಚನದಲ್ಲಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದನು. 8ನೇ ವಚನದಲ್ಲಿ ಮತ್ತೆ ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಲ್ಲದೆ ನೀವು ಕಳಿಸಲಿಲ್ಲ. ದೇವರ ಸಾರ್ವಭೌಮತ್ವದ ಬಗ್ಗೆ ಯೋಸೇಫನಿಗೆ ಎಂಥ ಒಂದು ನಂಬಿಕೆ ಇತ್ತು ನೋಡ್ರಿ. ನೀವು ನನ್ನನ್ನು ಐಗುಪ್ತಕ್ಕೆ ಕಳಿಸಲಿಲ್ಲ, ದೇವರು ಕಳಿಸಿದನು, ದೇವರು ನಡೆಸಿದನು, ದೇವರು ಎಂಬುದಾಗಿ ಹೇಳ್ತಾನ್ರಿ. ದೇವರು ನನ್ನನ್ನು ಫರೋಹನ ಮಂತ್ರಿಯನ್ನಾಗಿಯೂ ಫರೋಹನ ಅರಮನೆಯಲ್ಲಿ ಅಧಿಪತಿಯಾಗಿಯೂ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿಯೂ ತನ್ನ ಪೊಸಿಷನ್ ಏನಾಗಿದೆ ಎಂಬುದನ್ನು ಈಗ ಯೋಸೇಫನು 45ನೇ ಅಧ್ಯಾಯ 8ನೇ ವಚನದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ನೀವು ಬೇಗ ಹೋಗ್ಬಿಟ್ಟು ತಂದೆ ಹತ್ರ ಅಂದರೆ ಯಾಕೋಬನ ಹತ್ರ ಹೋಗ್ಬಿಟ್ಟು ಹೇಳ್ರಿ, ನಿನ್ನ ಮಗ ಯೋಸೇಫನು ಇನ್ನೂ ಇದ್ದಾನೆ. ಆ ರೀತಿಯಾಗಿ ಹೇಳೋದಕ್ಕೆ ಮುಂಚಿತವಾಗಿ ಒಂದು ಮಾತು ಹೇಳ್ತಾನೆ, ದೇವರು ನನ್ನನ್ನು, ಮತ್ತೆ ದೇವರು ನನ್ನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿ ನೇಮಿಸಿದ್ದೇನೆ ಅಂತ ಹೇಳ್ಬಿಟ್ಟು, ದೇವರು ನನ್ನನ್ನು ನೇಮಿಸಿದ್ದಾನೆ, ದೇವರು ನನ್ನನ್ನು ದೊಡ್ಡವನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗಿ ತಂದೆಗೆ ಹೇಳ್ರಿ, ನೀನು ತಡ ಮಾಡಿದೆ ನನ್ನ ಬಳಿಗೆ ಬಾ ಅಂತ ಅಪ್ಪನ ಕರ್ಕೊಂಡು ಬನ್ನಿರಿ. ಅಷ್ಟೇ ಅಲ್ಲದೆ ತಕ್ಷಣ ಅವನು ಬಹುಶಃ ಪ್ಲ್ಯಾನ್ ಮಾಡಿರ್ತಾನೆ, ಯೋಚನೆ ಮಾಡಿರ್ತಾನೆ. ಅಲ್ಲಿರ್ತಕ್ಕಂಥ ಐಗುಪ್ತ ದೇಶದಲ್ಲಿ ಗೋಷೇನ್ ಸೀಮೆ ಸ್ವಲ್ಪ ಫಲವತ್ತಾದಂಥ ಒಂದು ಸ್ಥಳ. ಗೋಷೇನ್ ಸೀಮೆಯಲ್ಲಿ ನೀನು ವಾಸ ಮಾಡಬಹುದು ಅಂದರೆ ಅವ್ರ ಅಪ್ಪನಿಗೆ ಮೆಸೇಜ್ ಕೊಟ್ಟು ಕಳಿಸ್ತಾನ್ರಿ, ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳು ಕುರಿ ದನ ಮೊದಲಾದ ಸ್ವಾಸ್ಥ್ಯ ಸಹಿತರಾಗಿ ನನ್ನ ಬಳಿಯಲ್ಲೇ ನೀವು ಇರ್ಬೋದು, ನನ್ನ ಜೊತೆಗೆ ಇದ್ದು ಬಿಡ್ರಿ
ಎಂಬುದಾಗಿ. ಈ ಬರ ತೀರುವುದಕ್ಕೆ ಇನ್ನೂ 5 ವರ್ಷ ಇದೆ. ಆದ ಕಾರಣ ನೀವು ನಿನ್ನ ಮನೆಯವರಿಗೂ ನಿನಗಿರುವ ಎಲ್ಲವುಗಳ ಬಡತನ ಉಂಟಾಗದಂತೆ, ನೋಡ್ರಿ ಅಬ್ರಹಾಮನ ಆಶೀರ್ವಾದ ಯಾವ ರೀತಿಯಾಗಿ ಹಬ್ಬಿ ಹರಡಿ ಸಮೃದ್ಧಿಯಾಗಿ ವಿಸ್ತರಿಸಿ ಯೋಸೇಫನ ಮೂಲಕವಾಗಿ ಕೇವಲ ಭೌತಿಕವಾಗಿ ಮಾತ್ರ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಪ್ರಾರಂಭವಾಯಿತು. ಹಾಗೆ ಕ್ರಿಸ್ತನಿಗೆ ಬರುವಾಗ ಭೌತಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ಸಮಾಧಾನ, ಕ್ಷಮಾಪಣೆ, ಅಭಿಷೇಕ, ಏಳಿಗೆ, ನಾಯಕತ್ವ ಮುಂತಾದ ಆಶೀರ್ವಾದದ ಅನೇಕ ದಿಕ್ಕುಗಳು, ವಜ್ರಕ್ಕೆ ಯಾವ ರೀತಿಯಾಗಿ ಅನೇಕ ಮುಖಗಳಿದೆಯೋ ಬಹುಮುಖಿಯಾಗಿ ಇರುವಂಥದ್ದು. ಆ ರೀತಿಯಾಗಿ ಹೇಳಿಬಿಟ್ಟು ನಿನ್ನನ್ನು ಪೋಷಿಸುವೇನು, ತಂದೆಗೆ ಪೋಷಣೆ ಮಾಡ್ತೀನಿ ಎಂಬುದಾಗಿ ಮಗ ಹೇಳ್ತಿದ್ದಾನೆ. ಆದ ಕಾರಣ ನಾನು ಸ್ವತಃ ನಿಮ್ಮ ಸಂಗಡ ಮಾತನಾಡಿದ್ನಲ್ಲ, ಅದಕ್ಕೆ ನೀವೇ ಸಾಕ್ಷಿ, ಬೆನ್ಯಾಮಿನ್ ಕೂಡ ಸಾಕ್ಷಿ. ಆದ ಕಾರಣ ಹೋಗ್ರಿ, ನೀವು ನೋಡಿದಂಥ ವೈಭವ ಇದನ್ನೆಲ್ಲ ಹೋಗಿ ಬೇಗನೆ ತಂದೆಗೆ ತಿಳಿಸ್ರಿ, ಆತನನ್ನು ಕರ್ಕೊಂಡು ಬನ್ನಿರಿ ಅಂತ ಹೇಳಿಬಿಟ್ಟು ಬೆನ್ಯಾಮೀನನ ಕೊರಳನ್ನು ಅಪ್ಪಿಕೊಂಡು ಅಳ್ತಾನೆ ಪ್ರಧಾನಮಂತ್ರಿ ಯೋಸೇಫ. ಆದಿಕಾಂಡ 45:14. ಅಷ್ಟೇ ಅಲ್ಲ, ಅವನು ತನ್ನ ಅಣ್ಣಂದರ ಹತ್ರ ಪ್ರತಿಯೊಬ್ಬನಿಗೂ, ಬಹುಶಃ ಆ ಲಿಸ್ಟ್ ಪ್ರಕಾರ ದೊಡ್ಡವನು ಮೊದಲುಗೊಂಡು ರೂಬೇನ್ ಹತ್ರ ಹೋಗಿಬಿಟ್ಟು ಅವನನ್ನು ಮುದ್ದಿಟ್ಟು ಅಪ್ಪಿಕೊಂಡು, ಒಬ್ಬೊಬ್ಬರನ್ನು ಅಪ್ಪಿಕೊಂಡು ಮುದ್ದಿಟ್ಟು ಅಳುತ್ತಾ ಬರುವಂಥ ಮೂವಿಂಗ್ ಸೀನ್, ಒಂದು ಉದ್ವೇಗ ಭರಿತ ಚಲನೆಯ ಒಂದು ಒಂದಾಗುವಿಕೆ, ಒಂದಾಗಿ ಬಾಳುವಿಕೆ, ಒಂದಾಗಿ ಇರುವಿಕೆ, ಸಂಧಾನವಾಗುವಿಕೆ, ಕ್ಷಮಾಪಣೆ. ಯಾಕಂತ ಹೇಳಿದರೆ ಅವ್ರು ತಿಳ್ಕೊಂಡಿದ್ರು ನಾವು ನಮ್ಮ ತಮ್ಮನಿಗೆ ಮೋಸ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು, ಆದರೆ ಇಲ್ಲ, ದೇವರು ಇದನ್ನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವರಿಗೆ ಸಮಾಧಾನ ಪಡಿಸಿ ಅವರ ಸಂಗಡ ಮಾತನಾಡ್ತಾ ಇದ್ದನು. ಯೋಸೇಫನ ಅಣ್ಣ ತಮ್ಮಂದರು ಬಂದ ಸಮಾಚಾರವು ಈಗ ಫರೋಹನಿಗೆ ಮತ್ತು ಫರೋಹನ ಮನೆಯವರಿಗೂ ಸೇರಿಬಿಡ್ತು. ಆವಾಗ ಫರೋಹನೀಗ ಯೋಸೇಫನನ್ನು ಕರೆಸಿ, ನೀನು ನಿನ್ನ ಅಣ್ಣ ತಮ್ಮಂದರಿಗೆ ತಿಳಿಸಬೇಕಾದ ಆಜ್ಞೆ ಏನೆಂದರೆ, ಈಗ ಫರೋಹನು ಆಜ್ಞೆ ಕೊಡ್ತಾ ಇದ್ದಾನೆ ಯೋಸೇಫನಿಗೆ. ನೀವು ಅಂದರೆ ಯೋಸೇಫನ ಮನೆಯವರಿಗೆ ಒಂದು ಮೆಸೇಜ್ ಫರೋಹನ್ ಕೊಡ್ತಾ ಇದ್ದಾನೆ. ಅದೇನೆಂದರೆ, ನೀವು ನಿಮ್ಮ ಪಶುಗಳ ಮೇಲೆ ವಸ್ತುಗಳನ್ನು ಹೇರಿ ಕಾನಾನ್ ದೇಶಕ್ಕೆ ಹೋಗಿ ತಂದೆಯನ್ನು ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡ್ಬನ್ರಿ, ನಿಮಗೆ ಉತ್ತಮ ವಸ್ತುಗಳನ್ನು ನಾನು ಕೊಡ್ತೀನಂತ ಫರೋಹನ್ ಹೇಳ್ತಾನೆ. ಅಷ್ಟೇ ಅಲ್ಲ, ಐಗುಪ್ತ ದೇಶದಿಂದ ರಥಗಳನ್ನು ತೆಗೆದುಕೊಂಡು ಹೋಗ್ರಿ. ಕೆಲವು ಸಾರಿ ಹೇಳ್ತಾನೆ, ನಾನು ಕಾರ್ ಕಳಿಸ್ಕೊಡ್ತೀನಿ ಎಂಬುದಾಗಿ ಹೇಳಿದ ಹಾಗೆ ಫರೋಹನು ಇಲ್ಲಿ ನಮ್ಮ ಐಗುಪ್ತ ದೇಶದಿಂದ ರಥಗಳನ್ನು ಮಂತ್ರಿಗಳಿಗೆ ಕಳಿಸುವಂಥ ಒಂದು ವಾಹನ ತಗೊಂಡು ಹೋಗ್ರಿ, ರಥಗಳನ್ನು, ಮಾರ್ಗಕ್ಕೆ ಆಹಾರಗಳನ್ನು, ಶ್ರೇಷ್ಠ ವಸ್ತ್ರಗಳನ್ನು ಯೋಸೇಫನು ಕೊಡ್ತಾನೆ. ಬೆನ್ಯಾಮೀನಿಗೆ 5 ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟು ಕಳಿಸ್ತಾನೆ. ನೆನಪಿರಲಿ, ಅವರು ಯಾವಾಗ ಯೋಸೇಫನ ಪಾತ್ರೆ ಬೆನ್ಯಾಮೀನಲ್ಲಿ ಸಿಕ್ಕಿಬಿದ್ದಾಗ ಅವರೇನು ಮಾಡಿದರು, ಏನು ಡ್ರೆಸ್ ಹಾಕ್ಕೊಂಡು ಬಂದಿದ್ರು ಅದನ್ನೆಲ್ಲ ಹರಿದ್ಬಿಟ್ರು. ಈಗ ಹೊಸ ವಸ್ತ್ರ ಧರಿಸ್ಕೊಂಡು ಯಾಕೋಬನ ಹತ್ರ ಹೋಗ್ತಾರೆ. ಯಾಕೋಬನ ಹತ್ರ ಹೋಗ್ಬಿಟ್ಟು ಒಂದು 20 ಕತ್ತೆಗಳನ್ನು, ರಥಗಳನ್ನು, ಶ್ರೇಷ್ಠ ವಸ್ತ್ರಗಳನ್ನು, ಹಣ, ಧಾನ್ಯ, ಬೇರೆ ತಿನ್ನುವ ಪದಾರ್ಥಗಳನ್ನು ಕೂಡ 23ನೇ ವಚನ ಆದಿಕಾಂಡ 45:23 ಎಲ್ಲ ತಗೊಂಡು ಹೋಗುವಾಗ ಅಣ್ಣಂದರಿಗೆ, ಯಾಕೋಬನ ಮಕ್ಕಳಾದಂಥ ಯೋಸೇಫನ ಅಣ್ಣಂದರಿಗೆ ಯೋಸೇಫನೇ ಹೇಳ್ತಾನೆ, ದಾರಿಯಲ್ಲಿ ನೀವು ಜಗಳ ಮಾಡ್ಕೋಬೇಡ್ರಿ ಎಂಬುದಾಗಿ. 24ನೇ ವಚನ 45 ಆದಿಕಾಂಡ. ಕೊನೆಗೆ ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬಂದರು. ಬಂದಾಗ ಯಾಕೋಬನ ಬಳಿಗೆ ಬಂದುಬಿಟ್ಟು ಅವನಿಗೆ ಸುದ್ದಿ ತಿಳಿಸ್ತಾರೆ. ಆದಿಕಾಂಡ 45:26 ಯೋಸೇಫನು ಇನ್ನೂ ಬದುಕಿದ್ದಾನೆ, ಸರ್ವಾಧಿಕಾರಿಯಾಗಿದ್ದಾನೆ ಐಗುಪ್ತ ದೇಶಕ್ಕೆ ಅಂತ ಹೇಳಿದಾಗ ಅವನು ನಂಬಲಿಲ್ಲ, ಶಾಕ್ ಆಗಿಬಿಟ್ಟ. ಮತ್ತು ಸ್ವಲ್ಪ ಸುಧಾರಣೆ ಮಾಡಿಕೊಂಡು ರಥಗಳನ್ನು ಇವೆಲ್ಲ ನೋಡಿಬಿಟ್ಟ ಮೇಲೆ ಚೇತರಿಸ್ಕೊಂಡು ಹೇಳ್ತಾನೆ, ಸಾಕು, ನನ್ನ ಮಗನಾದ ಯೋಸೇಫನ್ ಸಜೀವವಾಗಿದ್ದಾನೆ, ನಾನು ಸಾಯುವುದಕ್ಕೆ ಮುಂಚೆ
ಅವನನ್ನು ಹೋಗಿ ನೋಡಬೇಕು ಎಂಬುದಾಗಿ ಹೇಳ್ತಾನೆ. 45ನೇ ಅಧ್ಯಾಯ ಮುಗಿಯುತ್ತೆ. ಈ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಸಹಾಯ ಮಾಡಿದ್ದಕ್ಕೆ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 45. Then Joseph could not refrain himself before all them that stood by him, and he cried, Cause every man to go out from me. And there stood no man with him, while Joseph made himself known unto his brethren. And he wept aloud, and the Egyptians and the house of Pharaoh heard. And Joseph said unto his brethren, I am Joseph. Doth my father yet live? And his brethren could not answer him, for they were troubled at his presence. And Joseph said unto his brethren, Come near to me, I pray you. And they came near. And he said, I am Joseph your brother, whom ye sold into Egypt. Now therefore be not grieved, nor angry with yourselves, that ye sold me hither, for God did send me before you to preserve life. For these 2 years hath the famine been in the land, and yet there are 5 years, in the which there shall neither be earing nor harvest. And God sent me before you to preserve you a posterity in the earth, and to save your lives by a great deliverance. So now it was not you that sent me hither, but God, and he hath made me a father to Pharaoh, and lord of all his house, and a ruler throughout all the land of Egypt. Haste ye, and go up to my father, and say unto him, Thus saith thy son Joseph, God hath made me lord of all Egypt. Come down unto me, tarry not, and thou shalt dwell in the land of Goshen, and thou shalt be near unto me, thou and thy children, and thy children's children, and thy flocks, and thy herds, and all that thou hast. And there will I nourish thee, for yet there are 5 years of famine, lest thou and thy household, and all that thou hast, come to poverty. And behold, your eyes see, and the eyes of my brother Benjamin, that it is my mouth that speaketh unto you. And ye shall tell my father of all my glory in Egypt, and of all that ye have seen, and ye shall haste, and bring down my father hither. And he fell upon his brother Benjamin's neck, and wept, and Benjamin wept upon his neck. Moreover, he kissed all his brethren, and wept upon them, and after that his brethren talked with him. And the fame thereof was heard in Pharaoh's house, saying, Joseph's brethren are come. And it pleased Pharaoh well, and his servants. And Pharaoh said unto Joseph, Say unto thy brethren, This do ye, lade your beasts, and go, get you unto the land of Canaan, and take your father and your households, and come unto me, and I will give you the good of the land of Egypt, and ye shall eat the fat of the land. Now thou art commanded, this do ye, take you wagons out of the land of Egypt for your little ones, and for your wives, and bring your father and come. Also regard not your stuff, for the good of all the land of Egypt is yours. And the children of Israel did so, and Joseph gave them wagons according to the commandment of Pharaoh, and gave them provision for the way. To all of them he gave each man changes of raiment, but to Benjamin he gave 300 pieces of silver and 5 changes of raiment. And to his father he sent after this manner, 10 asses laden with the good things of Egypt, and 10 she-asses laden with corn and bread and meat for his father by the way. So he sent his brethren away, and they departed. And he said unto them, See that ye fall not out by the way. And they went up out of Egypt, and came into the land of Canaan unto Jacob their father, and told him, saying, Joseph is yet alive, and he is governor over all the land of Egypt. And Jacob's heart fainted, for he believed them not. And they told him all the words of Joseph, which he had said unto them. And when he saw the wagons which Joseph had sent to carry him, the spirit of Jacob their father revived. And Israel said, It is enough. Joseph my son is yet alive. I will go and see him before I die. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.